ಒಂದ್ಸತಿ ಅವರು ಒಂದ್ಸರಿ ನಾನು. ಇಬ್ಬರು ಡೈರೆಕ್ಟರ್ ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ಎಕ್ಸ್ಪೀರಿಯನ್ಸು ಸ್ಕ್ರೀನ್ ಇಲ್ಲ. ಈಗ ನಾವಿಬ್ಬರು ನಿರ್ದೇಶಕರು ಅಂತ ಹೇಳಿ ಕೆಲಸ ಮಾಡಲಿಲ್ಲ. ಒಬ್ಬ ನಿರ್ದೇಶಕನ ಕೇಳಿದ್ರೆ ಇಬ್ಬರು ಏನು ಗೊತ್ತಿಲ್ಲದ ನಟರ ಥರ ಕೆಲಸ ಮಾಡಿದ್ದೀವಿ. ಅದೇ ಇಲ್ಲ ಅಂದ್ರೆ ನಿರ್ದೇಶಕರು ಅಂದ್ರೆ ಪೇಮೆಂಟ್ ಕೊಟ್ಟಿಲ್ಲ ನಿರ್ದೇಶಕರು, ಇಲ್ಲಿ ನಾ ಬರೀ ಆಕ್ಟರ್ ಆಗಿದ್ದೆ. ಅಂದ್ರೆ ಹಾಗಲ್ಲ, ಅಂದ್ರೆ ಎಲ್ಲಾ ಕಡೆ ನಮಗ್ ಗೊತ್ತಿರೋ ಸಿನಿಮಾನ ನಾವು ಮಾಡಕ್ ಹೋಗೋದಲ್ಲ. ಅಂದ್ರೆ ಬೇರೆಯವರು ಅವರ ಮನಸ್ಸಲ್ಲಿ ನೋಡಿದಂತ ಸಿನಿಮಾನ ನಾವು ಎನ್ವಿಷನ್ ಮಾಡೋದಕ್ಕೆ ಅವ್ರ ಜೊತೆ ಸೇರ್ತಾ ಇದೀವಿ ಅಷ್ಟೇ. ಜಡೇಶ್ ಅವ್ರು ಬಹಳ ಚೆನ್ನಾಗಿ ಮಾಡಿದ್ರು. ಏನಾದ್ರೂ ನಮಗೆ ಅದು ಸರಿ ಅನ್ಸಿಲ್ಲ ಅಂದ್ರೆ ಡೌಟ್ ಕೇಳ್ತಾ ಇದ್ವಿ, ಹೌದಾ ಸರ್ ಇದು ಹೇಗೆ ಇದು ಹಾಗೆ ಅಂತ. ಅವರು ಕೂಡ ತುಂಬಾ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಕೆಲವು ಸಲ ಅವರಿಗೂ ಡೌಟ್ ಇದ್ದಾಗ ಸರ್ ನಾನು ಹೀಗೆ ಅನ್ಕೊಂಡಿದ್ದೀನಿ ಇದು ಸರಿ ಕಾಣಿಸುತ್ತಾ ಅಂತ ಅವ್ರು ಕೇಳಿ. ಸೊ ಇಟ್ಸ್ ಅಂದ್ರೆ ದೊಡ್ಡವರು ಇವನು ನಾನು ಅವರು ಅನ್ನೋದಕ್ಕಿಂತ ಒಂಥರ ಓಪನ್ ಪ್ಲಾಟ್ಫಾರ್ಮ್ ತರ ಇತ್ತು. ಸೊ ಸ್ವಾಮಿಯಿಂದ ಹಿಡಿದು ಜಡೇಶ್ ಅವ್ರ ತನಕ ನಾವೆಲ್ಲ ಮಾತಾಡ್ತಾ ಇದ್ವಿ, ನಾನು ಹೀಗೆ ಮಾಡ್ಬೋದಾ, ಇಲ್ಲಿ ಮೂವ್ ಆಗ್ಬೋದಾ, ಈ ತರ ಮಾಡ್ಬೋದಾ ಅಂತ. ಸೊ ಇಲ್ಲಿ ಡೈರೆಕ್ಟರ್ ಆಗಿ ನಮ್ದು ಯಾವುದೇ ಕೆಲಸ ಇಲ್ಲ, ಬರೀ ನಟರಾಗಿ ಮಾತ್ರ ಮಾಡಿದ್ದು. ಬಟ್ ನನಗೆ ಬಹಳ ಚಾಲೆಂಜ್ ಆದಂತಹ ಪಾತ್ರ. ಸೊ ಈ ಸಿನಿಮಾದಲ್ಲಿ ಗೆಟಪ್ ತುಂಬಾ ಚೆನ್ನಾಗಿದೆ ನಿಮ್ಮನ್ನು ನೋಡ್ಕೊಂಡಾಗ ಹೇಗೆ ಅನಿಸ್ತು? ಮೇಕಪ್ ಮಾಡಿದಾಗ ಕೂದಲಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತು. ಬಟ್ ಆದ್ರೆ ಕೂದಲಿದ್ರೆ ನಾನು ಆಕ್ಟರ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾನು ಒಂದು ಮೊಟ್ಟೆ ಕತೆ ಮಾಡಿದ್ರೆ ನನ್ಗೆ ಕೂದಲಿಲ್ಲ, ಇನ್ನೊಂದು ನಂಗೆ ಆಕ್ಟರ್ ಆಗ್ಬೇಕು ಅಂತ ಯಾವ ಆಸೆನೂ ಇರಲಿಲ್ಲ. ಹಾಗಾಗಿ ನೋಡಿ ನನ್ ಕೂದಲಿಲ್ಲದೆ ಇರೋದು ವೀಕ್ನೆಸ್ ಅಲ್ಲ, ಅದರಿಂದ ನಾನು ಇವತ್ತಿಗೆ ಕೂತಿದ್ದೀನಿ. ಬಹಳ ಖುಷಿ ಆಯ್ತು. ಒಂದೇನು ಅಂತ ಹೇಳಿದ್ರೆ ನಮ್ಮ ಜೀವನ ಬಹಳ ಬೇರೆ ಬೇರೆ ರೀತಿಯ ಜೀವನಗಳು. ಅಂದ್ರೆ ಸರ್ ಯಾವತ್ತೂ ಕೂಡ ಸಿನಿಮಾ ರಂಗದಲ್ಲಿ ತೊಡಗಿಸ್ಕೊಳ್ಬೇಕು ಅಂತಾನೆ ಇದ್ದವರು. ನನಗೂ ಸಿನಿಮಾ ರಂಗಕ್ಕೂ ಸಂಬಂಧನೇ ಎಲ್ಲೋ ಮಂಗಳೂರು ಮೀನ್ ತಿಳ್ಕೊಂಡು ನಾನು ಬರೆದವನು. ಬಟ್ ಆದ್ರೆ ನಮ್ಮ ಇಂಟೆನ್ಷನ್ ಒಂದೇ, ಅಂದ್ರೆ ಸಿನಿಮಾದಲ್ಲಿ ಏನೋ ಒಂದು ನಾವಿಲ್ಲಿ ತನಕ ಮಾಡದಿರೋದು ನಮ್ಗೆ ಚಾಲೆಂಜ್ ಆಗಿರುವಂತದ್ದು ಮಾಡ್ಬೇಕು ಅಂತ. ಸೊ ಜೊತೆ ನಿಂತಾಗ ವಿಜಯ್ ಸರ್ ಜೊತೆ ಅಂದ್ರೆ ಫೈಟ್ ಆದಾಗ ಹೇಳಿದೆ ಮೈ ಬಿಟ್ಬಿಡಿ ಮತ್ತೆ ಕೇಸ್ ಆಗುತ್ತೆ ಮೇಲೆ ಅಂತ. ಸೊ ಬಟ್ ಅದನ್ನ ಬಿಟ್ಟು ಎಲ್ಲಾ ಸೀಕ್ವೆನ್ಸ್ ಗಳಲ್ಲೂ ಕೂಡ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಅಂದ್ರೆ ನಾವು ವರ್ಕ್ ಮಾಡ್ತಾ ಇದ್ವಿ, ಅಂದ್ರೆ ನಮ್ಮ ಮೂವ್ಮೆಂಟ್ ಇಂದ ಹಿಡಿದು ನಾನು ಈ ತರ ಮಾಡ್ಬೋದಾ, ನೀವ್ ಈ ತರ ಮಾಡ್ಬೋದಾ. ಅಂಡ್ ಜೊತೆಗೆ ಜಡೇಶ್ ಅವ್ರು ಬರ್ದಿರೋ ರೀತಿಲೂ ಕೂಡ ಅಂದ್ರೆ ಅದೊಂದು ಬಹಳ ದೊಡ್ಡ ಒಂದು ಟಗ್ ಆಫ್ ವಾರ್ ಇದೆ ಇವ್ರ ಮಧ್ಯೆ. ಒಂದ್ಸಲ ಇವ್ನ ಹೇಳಿದ್ರೆ ಒಂದ್ಸಲ ಆ ಕಡೆ ಹೇಳಿದ್ದಾರೆ. ಸೊ ಆ ವಾರ್ಗಳ ಇದರಲ್ಲಿ ಬಹಳ ಚೆನ್ನಾಗಿತ್ತು, ಒಂಥರ ಖುಷಿ ಆಯ್ತು. ಇಬ್ರು ರೆಡಿ ಆಗ್ತಿದ್ವಿ, ಒಂದ್ಸರಿ ನಗ್ತಿದ್ವಿ, ಶಾರ್ಟ್ ಆಗಿದ ತಕ್ಷಣ ನಗ್ಬಿಡ್ತಾ ಇದ್ವಿ. ಆಮೇಲೆ ತಿರ್ಗಿ ಹಾಗೆ ಮೂಡ್ ಹೋಗ್ತಿದ್ವಿ. ಅಲ್ಲಿ ಒಬ್ರು ಪೈಪೋಟಿ ಮಾಡಿದಿರ ಒಬ್ರಿಗೊಬ್ರು ನಮ್ಗೆ ಏನು ನಿರ್ದೇಶಕರು ಹೇಳಿದ್ರು ಅದನ್ನು ಒಪ್ಪಿಸ್ತಾ ಸಪೋರ್ಟ್ ಮಾಡ್ತಾ ಹೋದ್ವಿ. ಯಾಕಂದ್ರೆ ಜನರಲಿ ಏನಾಗುತ್ತೆ, ಈಗ ಶೆಟ್ಟಿ ಹೇಳಿದಂಗೆ ಕೆಲವರು ಸಹಿಸಲ್ಲ, ನಿಜ ಅದು. ಕೆಲವರು ವಿಲನ್ಗಳು ನಿಂತ್ರೇ ಸಹಿಸಲ್ಲ. ಇಲ್ಲಿ ನಾವಾಗ ಯಾರು ಮಾಡಲಿಲ್ಲ. ನಾವಿಬ್ರು ಅವರ ಏನು ಬರವಣಿಗೆ ಇತ್ತು ಅದನ್ನ ತುಂಬಾ ಮನಸ್ಪೂರ್ವಕವಾಗಿ ಹೃದಯ ತುಂಬಿ ಅದನ್ನ ಮಾತಾಡಿದ್ವಿ ಅಷ್ಟೇ. ಸೊ ಹಂಗಾಗಿ ಅದು ತುಂಬಾ ಮುದ್ದಾಗಿ ಬಂದಿದೆ ಅನ್ಕೋತೀನಿ.